ಅಕ್ಕೋ ಇನ್ನೊಂದು ಮಾತಾಡಿದ್ರೆ ಇಲ್ಲಿ ನಡೆಯೋ ಸಹನನ್ ಕಾರ್ಯ ಅಲ್ಲ, ನಿನ್ ಕಾರ್ಯ. ರಾಜವ್ವ, ನಿನ್ ಕೈ ಮುಗಿತೀನಿ ಕಣ್ತಾಯಿ. ಇಂಥ ಹೊತ್ನಾಗೆ ಈ ಮಾತುಗಳೆಲ್ಲ ಆಡೋದು. ನನ್ನ ಮಗಳು ಎಂತ ಅಪರಂಜಿರೋದು ನನಗೆ ಗೊತ್ತು. ಕಣ್ಣೆದುರಿಗಿದ್ದ ಮಗಳನ್ನ ಕಳ್ಕೊಂಡು ಎಂತ ದುಃಖದಾಗಿ ನೋವಿನಾಗೆ ಈ ಕಾರ್ಯ ಮಾಡ್ತಿದೀವಿ ಅನ್ನೋದು ನಮಗೆ ಗೊತ್ತು. ದಯಮಾಡಿ ನೀನು ಇಲ್ಲಿಂದ ಹೊಂಟೋಗವ್ವ. ಯಾಕವ ಇವಳು ಕೈ ಮುಗ್ದು ಬೇಡ್ಕೋಬೇಕು? ಇವ್ರಿಗೆ ಮಾತ್ನಾಗ ಉತ್ತರ ಕೊಡಬಾರ್ದು, ಸಾಧಿಸಿ ಉತ್ತರ ಕೊಡ್ಬೇಕು. ನಾನು ಏನಾದ್ರೂ ಈಗ ಕಣ್ಮುಂದೆ ಬಂದ್ಬಿಟ್ರೆ ಮತ್ತೆ ಎಂತವ್ರು ನಮ್ಮನ್ನ ಹಂಸ್ತಾನೆ ಇರ್ತಾರೆ, ಮತ್ತೆ ನನ್ನ ಹಳೆ ಸಹನ ಮಾಡ್ಬಿಡ್ತಾರೆ. ಈಗ ನಂಗೆ ಏಟೇ ದುಃಖ ಆದ್ರೂ ಅದನ್ನೆಲ್ಲ ತಡ್ಕೊಂಡು ನಿಮ್ ಕಣ್ಮುಂದೆ ಹೊಸ ಸಹನ ಆಗ್ಬರ್ತೀನಿ. ನೀನ್ ಬರಲ್ವಾ? ಇಲ್ಲವಾ, ಆ ನಂಜವನ್ ಮನೆಗೆ ನಾನು ಬರಾಕಿಲ್ಲ. ಅವ್ವ, ನೀನ್ ಬರಲ್ಲ ಅಂದ್ರೆ ನಾನು ಸೀಮಂತ ಮಾಡ್ಕೊಳ್ಳಲ್ಲ. ಹಂಗೆಲ್ಲ ಅನ್ಬಾರ್ದವ. ನಿಮ್ಮ ಅತ್ತೆ ಮನೆಯಾಗೆ ಸೀಮಂತ ಮಾಡಿ ಕಳಿಸ್ತಾರಲ್ಲ, ನೀನು ಇಲ್ಲಿಗೆ ಬಂದ್ಮ್ಯಾಕೆ ಮಗಳು ಮನೆಗೆ ಬಂದವಳೆ ಅಂತ ಜೋರಾಗಿ ಹಬ್ಬ ಮಾಡು, ಸರಿನೇ? ಅದು ಬೇರೆ ವಿಷಯ. ನನ್ನ ಸೀಮಂತದಲ್ಲಿ ನನ್ನ ಅವ್ವನೇ ಬಂದು ಹರಿಸಿ ಆಶೀರ್ವಾದ ಮಾಡಿಲ್ಲ ಅಂದರೆ ನನಗೆ ಯಾಕೆ ಬೇಕು ಸೀಮಂತ? ಬೇಡ ಬಿಡು, ನಾನು ಅತ್ತೆ ಹತ್ರ ಈಗಲೇ ಮಾತಾಡ್ತೀನಿ. ಅಯ್ಯೋ, ಹಂಗಲ್ಲ ಕೂಸೆ. ಇಲ್ಲ ಅವ್ವ, ನೀನು ಬರಲೇಬೇಕು. ನೀನು ಬಂದಿಲ್ಲ ಅಂದರೆ ನಂಗೆ ಇದು ಯಾವುದೂ ಬೇಡ. ಸರಿ, ಬರ್ತೀನಿ. ಆದರೆ ಸೀಮಂತ ನಂಜವನ್ ಮನೆಯಾಗೆ ನಡಿಬಾರ್ದು. ಚೌಲ್ಟ್ರಿನಾಗೆ ನಾವು ಸೀಮಂತ ಮಾಡ್ತೀವಿ. ಎಲ್ರೂ ಅಲ್ಲಿಗೆ ಕರೆದ್ರಾಯ್ತು. ಅವ್ವ, ಅದು ಯಾಕವ್ವ, ಏನಾಯ್ತು? ಅವ್ವ, ಚಂದ್ರು ಜಾಸ್ತಿ ಜನ ಆಗ್ತಾರೆ, ಮನೇಲಿ ಬೇಡ ಹಾಲಲ್ಲೇ ಇಟ್ಕೊಳ್ಳೋಣ ಅಂತ ಹೇಳಿದ್ರು. ಆದರೆ ಅತ್ತೆ ಈ ಮನೇಲಿ ಶುಭ ಕಾರ್ಯ ಇದೇ ಆಗ್ತಿರೋದು, ಸೀಮಂತನ ಮನೇಲೇ ಇಟ್ಕೊಳ್ಳೋಣ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಚಂದ್ರು ಮತ್ತೆ ಪಲ್ಲವಿ ಇಬ್ರು ಒಪ್ಕೊಂಡಿದ್ದಾರೆ. ಅವ್ವ ಸರಿ, ಹಂಗಾರೆ ಮನೆಯಾಗೆ ಸೀಮಂತ ಮಾಡಿ. ಅವ್ವ, ನೀನ್ ಬರಲ್ವಾ? ನನ್ನ ಚಿಂತೆ ಬಿಡವ್ವ, ಏನೋ ಒಂದು ಆಗ್ತೈತೆ. ಸರಿ, ನಾನು ಫೋನ್ ಮಾಡಿಸ್ತೀನಿ. ಅವ್ವ, ಸ್ನೇಹ, ನೀನು ಹೇಳೋದು ನನಗೆ ಅರ್ಥ ಆಗುತ್ತೆ, ಆದರೆ ನಾನು ಏನೂ ಮಾಡೋ ಸ್ಥಿತಿಲಿಲ್ಲ. ಯಾಕಣಯ್ಯ ಹೀಗೆ ಹೇಳ್ತಿದ್ಯಾ? ಅತ್ತೆಗೂ ಮಗಳು ಸೀಮಂತ ನೋಡ್ಬೇಕು ಅನ್ನೋ ಆಸೆ ಇರುತ್ತೆ ಅಲ್ವಾ? ನಮ್ಮ ಅಮ್ಮಂಗೂ ಅದೇ ಆಸೆ. ಈಗ ನನ್ನ ಪ್ರಶ್ನೆ ಇಷ್ಟೆ, ನಾನು ಹೊಸ ಚೆನ್ನಾಗಿದ್ದೀವಿ, ನಮ್ಮ ಮನೇಲಿ ಹೊಸ ಚೆನ್ನಾಗಿದ್ದಾಳೆ ಅಂದಮೇಲೆ ಅತ್ತೆ ನಮ್ಮ ಮನೆಗೆ ಬರ್ಬೋದಲ್ವಾ? ನಿಮ್ಮ ಮನೆಗೆ ಬರೋಷ್ಟು ಒಳ್ಳೆ ಕೆಲಸ ನಂಜಮ್ಮ ಏನು ಮಾಡಿದ್ದಾರೆ ಅಂತ ನೀನೇ ಹೇಳು. ನಮ್ಮಮ್ಮ ತಪ್ಪು ಮಾಡಿದ್ದು ನಿಜ, ಆದರೆ ಅದನ್ನು ಪಂಚಾಯತಿಲಿ ಎಲ್ಲರ ಮುಂದೆ ಒಪ್ಕೊಂಡು ಅರ್ಥ ಮಾಡಿಕೊಂಡು ಹೊಸ ಜೊತೆ ಚೆನ್ನಾಗಿದ್ದಾಳೆ. ಇದು ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ? ಯಾಕೆ ಇನ್ನು ನೀವು ನಮ್ಮ ಅಮ್ಮನಲ್ಲಿ ತಪ್ಪು ಹುಡುಕ್ತಾ ಇದ್ದೀರಾ? ಅಣ್ಣಯ್ಯ, ನಾನು ಹೇಳೋದನ್ನ ಅರ್ಥ ಮಾಡ್ಕೊ. ಸೀಮಂತ ಅನ್ನೋದು ಎರಡು ಕುಟುಂಬ ಸೇರಿ ಸಂಭ್ರಮ ಪಡುವಂಥ ವಿಷಯ. ಅತ್ತೆಗೋಸ್ಕರ ನೀನನ್ನ ಚೌಲ್ಟ್ರಿಲ್ ಮಾಡ್ಬೋದಲ್ವಾ? ಸ್ನೇಹ, ನೀನು ಹೀಗೆ ಹೇಳಿದ್ರೆ ನಾನು ಯಾರಿಗೆ ಅರ್ಥ ಮಾಡಿಸ್ಲಿ ಹೇಳು? ಇದು ನಮ್ಮ ಮನೆ ವಿಶೇಷ, ನನ್ನ ಮಗು, ನಮ್ಮಮ್ಮನ ಮೊಮ್ಮಗು.
ಇದನ್ನ ನಮ್ಮ ಮನೇಲಿ ಖುಷಿನ ಸಂಭ್ರಮ ಪಡೋ ಹಾಗಿಲ್ಲ ಅಂದ್ರೆ ಹೇಗೆ? ಅಣ್ಣಯ್ಯ ಅದು ನೋಡ್ ಸ್ನೇಹ, ನಿನಗೆ ನಿಮ್ಮ ಅತ್ತೆ ಆಸೆ ಎಷ್ಟು ಮುಖ್ಯನೋ ನನಗೂ ನಮ್ಮ ಅಮ್ಮನ ಆಸೆ ಅಷ್ಟೇ ಮುಖ್ಯ. ಬೇಕಾದ್ರೆ ಈಗಲೇ ನಾನು ಅತ್ತೆ ಹತ್ರ ಬಂದು ಮಾತಾಡ್ತೀನಿ. ಏನು ಬೇಡ, ನನ್ನ ಅತ್ತೆ ಹತ್ರ ನಾನೇ ಮಾತಾಡ್ತೀನಿ. ನಿನಗೆ ಹರ್ಟ್ ಆಗಲಿ ಅಂತ ನಾನು ಹೀಗೆ ಹೇಳ್ತಿಲ್ಲ. ಇದು ನಮ್ಮ ಅಮ್ಮನ ಆಸೆ ಅಷ್ಟೇ ಅಲ್ಲ, ನನ್ನ ಆಸೆನೂ ಕೂಡ. ಸರ್ ನಿಂತ್ಕೊಳ್ಳಿ, ಬನ್ನಿ ಇಲ್ಲಿ. ಬನ್ನಿ ಸನವ್ರೆ, ಸನವ್ರೆ ಯಾಕೆ ಅಲ್ಲೇ ನಿಂತ್ಕೊಂಡ್ಬಿಟ್ರಿ? ಬನ್ನಿ, ನಾನು ನಿಮ್ಮ ಮುಳ್ಳಿಗೆ ಕರೆದಿದ್ದೀನಿ. ಬನ್ನಿ ಸರ್ ಅವ್ರೆ.